ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಫ್ರೆಂಡ್ಸ್, ಇವತ್ತು ಸಹ ನಮ್ಮ ಮಾರ್ಕೆಟ್ಸ್ ಸ್ವಲ್ಪ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಒಂದ್ ಕಡೆ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಾ ಇದೆ, ರುಪಿ ಆದ್ರೆ ಸ್ಟ್ರೆಂಥನ್ ಆಗ್ತಾ ಇದೆ. ಅದರಿಂದ ಮಾರ್ಕೆಟ್ಸ್ ಆದ್ರೆ ಈ ತರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗ್ತಾ ಇದೆ. ಮತ್ತೆ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಇವತ್ತು ಬಿಲೋ $80 ಪರ್ ಬ್ಯಾರಲ್ಗೆ ಫಾಲ್ ಆಗಿದೆ. ಅದರಿಂದ ಕೂಡ ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಕ್ರೂಡ್ ಆಯಿಲ್ ಪ್ರೈಸಸ್ ಈ ತರ ಫಾಲ್ ಆಗ್ತಾ ಇದೆ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಹಲವಾರು ಸೆಕ್ಟರ್ಸ್ಗೆ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಏವಿಯೇಷನ್ ಸೆಕ್ಟರ್, ಪೇಂಟ್ ಕಂಪನೀಸ್, FMCG, ಆಟೋ ಕಂಪನೀಸ್, ಲಾಜಿಸ್ಟಿಕ್ಸ್, ಕೆಮಿಕಲ್ ಕಂಪನೀಸ್, ಈ ತರ ಹಲವಾರು ಸೆಕ್ಟರ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈಗ ಈ US ಮತ್ತೆ ಇರಾನ್ ಪೀಸ್ ಡೀಲ್ ಬಗ್ಗೆ ಇನ್ನ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದ್ದಾವೆ. ಅವನ್ನ ಒಂದೊಂದಾಗಿ ನೋಡೋಣ. ಇವಾಗ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಶುಕ್ರವಾರ ಈ ಪೀಸ್ ಅಗ್ರಿಮೆಂಟ್ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿದ್ದಾರೆ. ಜೊತೆಗೆ ಈ ಪೀಸ್ ಅಗ್ರಿಮೆಂಟ್ ಅಲ್ಲಿ ನೋಡಿದ್ರೆ 14 ಪಾಯಿಂಟ್ಸ್ನ ಹೈಲೈಟ್ ಮಾಡಿದ್ದಾರೆ. ಆ 14 ಪಾಯಿಂಟ್ಸ್ನ ಈಗ ಡೊನಾಲ್ಡ್ ಟ್ರಂಪ್ ಅವರು ರಿಲೀಸ್ ಮಾಡಿದ್ದಾರೆ. ಈ 14 ಪಾಯಿಂಟ್ಸ್ ಅಲ್ಲಿ ಏನೇನಿದ್ದಾವೆ ಅಂತ ಕೂಡ ನೀವೀಗ ಸ್ಕ್ರೀನಲ್ಲೇ ನೋಡ್ಬೋದು. ಈಗ ಈ 14 ಪಾಯಿಂಟ್ಸ್ ಅಲ್ಲಿ ಎಲ್ಲನೂ ಓಕೆ, ಇದ್ರ ಬಗ್ಗೆ ಎಲ್ಲ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ. ಇದರಲ್ಲಿ ನಾವು ಯಾವ ಪಾಯಿಂಟ್ನ ಮೇಯ್ನ್ ಆಗಿ ನೋಡಬೇಕು ಅಂತ ಅಂದ್ರೆ 10th ಪಾಯಿಂಟ್ ಮತ್ತೆ 11th ಪಾಯಿಂಟ್ನ ನಾವು ನೋಡಬೇಕಾಗಿರುತ್ತೆ. ಈ 10th ಪಾಯಿಂಟ್ ಏನು ಅಂತಂದ್ರೆ, ಇರಾನ್ ಯಾವುದೇ ಕಾರಣಕ್ಕೂ ಈ ನ್ಯೂಕ್ಲಿಯರ್ ವೆಪನ್ಸ್ನ ಡೆವಲಪ್ ಮಾಡಬಾರ್ದು ಅಂತ 10th ಪಾಯಿಂಟ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ. ಅದಾದ್ಮೇಲೆ 11ನೇ ಪಾಯಿಂಟ್ ಬಂದು ಈ ನ್ಯೂಕ್ಲಿಯರ್ ಇಶ್ಯೂಸ್ ಏನೇ ಇದಾವೆ ಇವನ್ನೆಲ್ಲ ನೆಕ್ಸ್ಟ್ 60 ಡೇಸ್ ಒಳಗಡೆ ಸಾರ್ಟ್ ಔಟ್ ಮಾಡ್ಕೊಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ಮೇನ್ ಥಿಂಗ್ ಏನು ಅಂತಂದ್ರೆ, ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ರಿಲೇಟೆಡ್ ಆಗಿ ಇವರು ಯಾವ ತರ ಡಿಸಿಷನ್ಸ್ನ ತಗೊಂತಾರೆ ಅಂತ ನೋಡ್ಬೇಕಾಗಿರುತ್ತೆ. ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಇವರೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ಯಾವುದೇ ನ್ಯೂಕ್ಲಿಯರ್ ವೆಪನ್ಸ್ನ ಇವರು ಡೆವಲಪ್ ಮಾಡಲ್ಲ ಅಂತ ಈ ತರ ಎಲ್ಲ ಸ್ಟೇಟ್ಮೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಬರ್ತಾ ಇದೆ. ಆದ್ರೆ ಇರಾನ್ ಕಡೆಯಿಂದ ಈ ತರ ಸ್ಟೇಟ್ಮೆಂಟ್ಸ್ ಇದುವರೆಗೂ ಒಂದೂ ಬಂದಿಲ್ಲ. ಅದಕ್ಕೋಸ್ಕರ ಈ ಪೀಸ್ ಅಗ್ರಿಮೆಂಟ್ಸ್ ಬಗ್ಗೆ ಫ್ರೈಡೇ ಯಾವ ತರ ಡಿಸಿಷನ್ಸ್ನ ತಗೊಂತಾರೆ ಅಂತ ನೋಡ್ಬೇಕಾಗಿರುತ್ತೆ. ಅದಾದ್ಮೇಲೆ ಇನ್ನೊಂದು ಮೇನ್ ಥಿಂಗ್ ಏನು ಅಂತ ಅಂದ್ರೆ, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಈಗ ಈ ವಾರಿಂದ ಇರಾನ್ ಆದ್ರೆ ತುಂಬಾನೇ ಎಫೆಕ್ಟ್ ಆಗಿದೆ. ಇರಾನ್ ಡೆವಲಪ್ಮೆಂಟ್ಗೋಸ್ಕರ ಸುಮಾರು $300 ಬಿಲಿಯನ್ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ ಅಂತ. ನಿನ್ನೆ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ನಾವು ಇರಾನ್ಗೆ ಯಾವುದೇ ತರ ಕಾಂಪನ್ಸೇಷನ್ ಏನು ಕೊಡ್ತಾ ಇಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಆದ್ರೆ US ನ ವೈಸ್ ಪ್ರೆಸಿಡೆಂಟ್ ಆದ JD ವ್ಯಾನ್ಸ್ ಅವರು ಆದ್ರೆ $300 ಬಿಲಿಯನ್ ಕಾಂಪನ್ಸೇಷನ್ ಕೊಡ್ತಾ ಇದೀವಿ ಅಂತ ಫಸ್ಟ್ ಅಂದ್ರು. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಾವು ಯಾವುದೇ ಕಾಂಪನ್ಸೇಷನ್ ಕೊಡ್ತಾ ಇಲ್ಲ ಅಂತ ಅವರು ಮೆನ್ಷನ್ ಮಾಡಿದ್ರು. ಅದಾದ್ಮೇಲೆ ಈ 14 ಪಾಯಿಂಟ್ಸ್ ಏನು ಇವತ್ತು ರಿಲೀಸ್ ಮಾಡಿದ್ದಾರೆ ಇದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಇರಾನ್ಗೋಸ್ಕರ $300 ಬಿಲಿಯನ್ ನಾವು ಕಾಂಪನ್ಸೇಷನ್ ಕೊಡ್ತಾ ಇದೀವಿ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಇನ್ನೊಂದು ಸ್ಟೇಟ್ಮೆಂಟ್ಸ್ ಕೂಡ ಬರ್ತಾ ಇದಾವೆ ಬೇರೆ ಬೇರೆ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ. ಅದ್ರಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ, US ಡೈರೆಕ್ಟ್ ಆಗಿ ಇರಾನ್ಗೆ ಕಾಂಪನ್ಸೇಷನ್ ಏನು ಕೊಡ್ತಾ ಇಲ್ಲ, ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಎಲ್ಲ ಸ್ವಲ್ಪ ಕಾಂಪನ್ಸೇಟ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇರಾನ್ಗೆ ಸಂಬಂಧಪಟ್ಟಿರೋ ಪೇಜ್ ಅಲ್ಲಿ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ನಮಗೆ $300 ಬಿಲಿಯನ್ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ ಅಂತ ಇವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಈ ಕಾಂಪನ್ಸೇಷನ್ ಬಗ್ಗೆ ಆಗಲಿ ಅಥವಾ ಈ ನ್ಯೂಕ್ಲಿಯರ್ ಡೀಲ್ ಬಗ್ಗೆ ಎಲ್ಲ ತುಂಬಾನೇ ಕನ್ಫ್ಯೂಷನ್ಸ್ ಇದಾವೆ, ತುಂಬಾನೇ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ತುಂಬಾ ಡೇಟಾಸ್ ಎಲ್ಲ ಇದಾವೆ. ಅದಕ್ಕೋಸ್ಕರ ಶುಕ್ರವಾರ ಯಾವ ತರ ಡಿಸಿಷನ್ಸ್ನ ತಗೊಂತಾರೆ, ಈ ಡೀಲ್ ನಿಜವಾಗ್ಲೂ ಸೈನ್ ಆಗುತ್ತಾ ಇಲ್ವಾ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಜೊತೆಗೆ ಇವತ್ತು ನೋಡಿದ್ರೆ ಹೊಸ ಟೆನ್ಷನ್ ಶುರು ಆಗಿದೆ. ಈಗ ಇಸ್ರೇಲ್ ಅವರಾದ್ರೆ ಈ ಲೆಬನಾನ್ ಮೇಲೆ ಮತ್ತೆ ಇವತ್ತು ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಮತ್ತೆ ಇರಾನ್ ಅವರು ಕೂಡ ತುಂಬಾನೇ ವಾರ್ನಿಂಗ್ಸ್ನ ಕೊಡ್ತಾ ಇದ್ದಾರೆ. ಕಮಿಂಗ್ ಟೈಮಲ್ಲೂ ಕೂಡ ಈ ಸೀಸ್ ಫೈರ್ ಟೈಮಲ್ಲಿ ಈ ತರ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡೋದು ತುಂಬಾನೇ ತಪ್ಪು. ಒಂದು ವೇಳೆ ಕಮಿಂಗ್ ಟೈಮಲ್ಲೂ ಕೂಡ ನೀವು ಇದೇ ತರ ಅಟ್ಯಾಕ್ ಮಾಡ್ತಾ ಇದ್ರೆ ನಾವು ಕೂಡ ನಿಮ್ಮ ಮೇಲೆ ತುಂಬಾನೇ ಅಟ್ಯಾಕ್ ಮಾಡ್ತೀವಿ ಅಂತ ಸೀರಿಯಸ್ ವಾರ್ನಿಂಗ್ನ ಕೊಡ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಈಗ ಶುಕ್ರವಾರ ಈ ಪೀಸ್ ಡೀಲ್ ಏನಾದರೂ ಸೈನ್ ಆಗಲಿಲ್ಲ ಅಂದರೆ ಕಮಿಂಗ್ ಟೈಮಲ್ಲಿ US ಮತ್ತು ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತು ಕಮಿಂಗ್ ಟೈಮಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕೂಡ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಶುಕ್ರವಾರ ಈ ಡೀಲ್ ಯಾವಾಗ ಸೈನ್ ಆಗುತ್ತೆ, ಯಾವ ಟೈಮ್ಗೆ ಸೈನ್ ಆಗುತ್ತೆ ಅಂತ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಜೊತೆಗೆ ಶುಕ್ರವಾರ ನನಗೆ ಸ್ವಲ್ಪ ಕೆಲಸ ಇದೆ, ಅದರಿಂದ ಶುಕ್ರವಾರ ಮಾರ್ಕೆಟ್ ನ್ಯೂಸ್ನ ಕೂಡ ಮಾಡೋಕ್ಕಾಗಲ್ಲ. ಮತ್ತೆ ಈ ಪೀಸ್ ಅಗ್ರಿಮೆಂಟ್ ಬಗ್ಗೆ ಯಾವುದೇ ಥರ ಅಪ್ಡೇಟ್ಸ್ ಬಂದರೂ ಕೂಡ ಈ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಈವೆಂಟ್ ಇದೆ, ಅದೇ US ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈಗ ಈ ಕೆವಿನ್ ವಾಶ್ ಅವರು ಫಸ್ಟ್ ಟೈಮ್ ಫೆಡ್ ಚೇರ್ಮನ್ ಆಗಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ನ ತಗೊತಾ ಇದ್ದಾರೆ. ಪ್ರೆಸೆಂಟ್ ಈಗ ಮಾರ್ಕೆಟಲ್ಲಿ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ, ಈ ಕೆವಿನ್ ವಾಶ್ ಅವರು ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಕೂಡ ಮಾಡಲ್ಲ, ಡಿಕ್ರೀಸ್ ಕೂಡ ಮಾಡಲ್ಲ. ಇಂಟ್ರೆಸ್ಟ್ ರೇಟಲ್ಲಿ ಯಾವುದೇ ಥರ ಚೇಂಜಸ್ನ ತೊಗೊಳಲ್ಲ ಅಂತ ಈಗ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ.
ಜೊತೆಗೆ ಇವರು ಫ್ಯೂಚರ್ ಪ್ರೊಜೆಕ್ಷನ್ನ ಅಂದರೆ ಈ 2026 ಇಂಟ್ರೆಸ್ಟ್ ರೇಟ್ ಕಟ್ ಇರುತ್ತಾ ಇಲ್ವಾ ಅಥವಾ 2027 ಇಂಟ್ರೆಸ್ಟ್ ರೇಟ್ ಕಟ್ ಇರುತ್ತಾ ಇಲ್ವಾ ಅಂತ ಮಾರ್ಕೆಟ್ ತುಂಬಾನೇ ನೋಡ್ತಾ ಇದೆ. ಒಂದು ವೇಳೆ ಪಾಸಿಟಿವ್ ಅಪ್ಡೇಟ್ಸ್ ಬಂತು ಅಂದರೆ ಅದು ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗುತ್ತೆ, ಇಲ್ಲ ಅಂತ ಅಂದರೆ ಮಾರ್ಕೆಟ್ಸ್ ತುಂಬ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ FOMC ಮಿನಿಟ್ಸ್ ಮೀಟಿಂಗ್ ಔಟ್ಕಮ್ ಯಾವಾಗಿರುತ್ತೆ ಅಂದರೆ ಇವತ್ತು ರಾತ್ರಿ ಕರೆಕ್ಟಾಗಿ 11:15 11:45 ಆ ಟೈಮ್ಗೆ ಅಪ್ಡೇಟ್ ಬರುತ್ತೆ. ಜೊತೆಗೆ 12 ಗಂಟೆ ಆದಮೇಲೆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಇರುತ್ತೆ. ಈ ಪ್ರೆಸ್ ಕಾನ್ಫರೆನ್ಸಲ್ಲೂ ಕೂಡ ಇವರು ಯಾವ ಥರ ಅಪ್ಡೇಟ್ಸ್ ಮಾಡ್ತಾರೆ ಅಂತ ನೋಡಬೇಕಾಗಿರುತ್ತೆ. ಫ್ರೆಂಡ್ಸ್, ಫೈನಲ್ ಆಗಿ ಓವರ್ ನೈಟಲ್ಲಿ ಈ FOMC ಮಿನಿಟ್ಸ್ ಮೀಟಿಂಗಿಂದ ಯಾವ ಥರ ಡೇಟಾಸ್ ಅಪ್ಡೇಟ್ ಆಗ್ತವೆ, ಅದರಿಂದ US ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದ್ರ ಮೇಲೆ ನಮ್ಮ ಮಾರ್ಕೆಟ್ ನಾಳೆ ಡಿಪೆಂಡ್ ಆಗಿರುತ್ತೆ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಇವತ್ತು ಈ ವೋಲ್ಟಾಸ್, ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಬ್ಲೂ ಸ್ಟಾರ್ ಈ ಕಂಪನೀಸ್ ಎಲ್ಲ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಮಾನ್ಸೂನ್ಸ್ ಡಿಲೇ ಆಗ್ತಾ ಇದೆ ಅಂತ ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ. ಅದ್ರ ಜೊತೆಗೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಈ ವರ್ಷ ಸ್ವಲ್ಪ ಮಳೆಯೆಲ್ಲ ಕಮ್ಮಿ ಆಗೋ ಚಾನ್ಸಸ್ ಇದೆ ಅಂತ ತುಂಬಾ ಸ್ಟೇಟ್ಮೆಂಟ್ಸ್ನ ಮಾಡಿದರು. ಈ ಥರ ಮಳೆ ಕಮ್ಮಿ ಆಗ್ತಾ ಇದೆ, ಬಿಸಿಲು ಮಾತ್ರ ಅದೇ ಥರನೇ ಇದೆ. ಬಿಸಿಲಂತೂ ಇವಾಗೂ ಕೂಡ ತುಂಬಾ ಜಾಸ್ತಿ ಇದೆ. ಈ ಥರ ಬಿಸಿಲು ಜಾಸ್ತಿ ಇರೋ ಕಾರಣದಿಂದ ಈ AC ಕಂಪನೀಸ್ಗೆ ಕಮ್ಮಿಂಗ್ ಟೈಮಲ್ಲೂ ಕೂಡ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ ಅನ್ನೋ ಒಂದು ಕಾರಣದಿಂದನೇ ಈ AC ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಎಲ್ಲ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ EMS ಕಂಪನೀಸ್ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರಲ್ಲೂ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾಕಂದರೆ ಈ ವಿವೋ ಜಾಯಿಂಟ್ ವೆಂಚರಿಂದ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಅವ್ರಿಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ ಅಂತ. ಮತ್ತು ಇವತ್ತು ನೋಡಿದ್ರೆ ಈ ಕಂಪನಿ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಇನ್ವೆಸ್ಟರ್ಸ್ಗೆಲ್ಲ ಒಂದು ಕನ್ಫ್ಯೂಷನ್ ಇರುತ್ತೆ, ಈಗ ವಿವೋ ಜೊತೆ ಜಾಯಿಂಟ್ ವೆಂಚರ್ಗೆ ಅಪ್ರೂವಲ್ ಸಿಕ್ಕಿದೆಯೇನೋ ಅಂತ, ಆ ಕಾರಣದಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು ಅಂತ. ಆದರೆ ಇವತ್ತು ಡಿಕ್ಸಾನ್ ಟೆಕ್ನಾಲಜೀಸ್ ಅವರ ಮ್ಯಾನೇಜ್ಮೆಂಟ್ ಕೂಡ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ವಿವೋ ಜಾಯಿಂಟ್ ವೆಂಚರ್ ಬಗ್ಗೆ ಗೌರ್ಮೆಂಟಿಂದ ಯಾವುದೇ ಅಪ್ರೂವಲ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ನೋಡಿದ್ರೆ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಇದಕ್ಕೆ ಮೇನ್ ರೀಸನ್ ಬಂದು ಈ ಕಂಪನಿಯಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ನಡೆದಿದೆ, ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಈ JP Morgan ಅವ್ರು ನೋಡಿದ್ರೆ ಈ ಕಂಪನಿಗೆ ಓವರ್ ವೇಟ್ ರೇಟಿಂಗ್ನ ಕೊಟ್ಟಿದ್ದಾರೆ. ಇದು ಕೂಡ ಇನ್ನೊಂದು ಅಡ್ವಾಂಟೇಜ್ ಆಗಿದೆ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದಕ್ಕೆ. ಈಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಮೆನ್ಷನ್ ಮಾಡಿದ್ದೆ, ಮೋತಿಲಾಲ್ ಓಸ್ವಾಲ್ ಅವರು EMS ಸೆಕ್ಟರ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿದ್ದಾರೆ ಮತ್ತು ಟಾರ್ಗೆಟ್ ಪ್ರೈಸ್ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಅಂತ. ಮತ್ತು ಇವತ್ತು JP Morgan ಅವರು ನೋಡೋಣ ಇನ್ನು ಕಮ್ಮಿಂಗ್ ಟೈಮಲ್ಲಿ ಈ ಸೆಗ್ಮೆಂಟ್ ಬಗ್ಗೆ ಇನ್ನು ಎಷ್ಟೆಲ್ಲ ಅನಲಿಸ್ಟ್ ತುಂಬಾ ಪಾಸಿಟಿವ್ ರೇಟಿಂಗ್ನ ಕೊಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಈ ಡಿಫೆನ್ಸ್ ಸೆಕ್ಟರ್ನ ಫೋಕಸ್ ಮಾಡಿ ಕಮ್ಮಿಂಗ್ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಗ್ರೋತ್ ಇರುತ್ತೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮೆನ್ಷನ್ ಮಾಡಿದ್ದೆ. ಮತ್ತು ಇವತ್ತು ನೋಡಿದ್ರೆ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ. ಓವರಾಲ್ ಡಿಫೆನ್ಸ್ ಇಂಡೆಕ್ಸೇನೆ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಇಂಡಿವಿಜುವಲ್ ಕಂಪನೀಸ್ ಪರವಾಗಿ ನೋಡಿದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಆದರೆ ನಿಯರ್ಲಿ 5%, ಭಾರತ್ ಎಲೆಕ್ಟ್ರಾನಿಕ್ಸ್, ಭಾರತ್ ಫೋರ್ಜ್, ಸೋಲಾರ್ ಇಂಡಸ್ಟ್ರೀಸ್, ಮ್ಯಾಸ್ಗಾಂಡಾಕ್ ಶಿಪ್ ಬಿಲ್ಡಿಂಗ್ ಈ ಕಂಪನೀಸ್ ಎಲ್ಲ ನಿಯರ್ಲಿ 3 to 4%ವರೆಗೂ ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ. ಮತ್ತು ಈ MTR ಟೆಕ್ನಾಲಜೀಸ್ ಬಗ್ಗೆ ಲಾಸ್ಟ್ ವೀಕಲ್ಲಿ ಮೆನ್ಷನ್ ಮಾಡಿದ್ದೆ. ಈ ಕಂಪನಿ ಇವತ್ತು ನಿಯರ್ಲಿ 8%ವರೆಗೂ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಬರೀ ಇಷ್ಟೇ ಕಂಪನೀಸ್ ಅಲ್ಲ, ಇನ್ನೂ ಹಲವಾರು ಕಂಪನೀಸ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ. ಕೊಚಿನ್ ಶಿಪ್ ಯಾರ್ಡ್, ಡೇಟಾ ಪ್ಯಾಟ್ರನ್ಸ್, ಭಾರತ್ ಡೈನಾಮಿಕ್ಸ್ ಈ ಥರ ಹಲವಾರು ಕಂಪನೀಸ್ ಇವತ್ತು ಪಾಸಿಟಿವಲ್ಲೇ ಕ್ಲೋಸ್ ಆಗಿದ್ದಾವೆ. ಇವತ್ತು ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಏನಕ್ಕೆ ಈ ಥರ ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಂತ ನೋಡ್ಕೊಂಡ್ರೆ, ಈ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವ್ರ ಕಡೆಯಿಂದ ತುಂಬಾ ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಏನಂದರೆ ಈಗ ಡಿಫೆನ್ಸ್ ಪ್ರೊಡಕ್ಷನ್ ಆದರೆ ನಮ್ಮ ಇಂಡಿಯಾದಲ್ಲಿ ಆಲ್ ಟೈಮ್ ಹೈಸ್ಗೆ ರೀಚ್ ಆಗಿದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಪ್ರೆಸೆಂಟ್ ಈಗ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಡಿಫೆನ್ಸ್ ಪ್ರೊಡಕ್ಷನ್ ಕೆಪಾಸಿಟಿ ನೋಡಿದ್ರೆ 1.78 lakh crores ರೀಚ್ ಆಗಿದೆ ಈ ಫಿನಾನ್ಷಿಯಲ್ ಇಯರಲ್ಲಿ. ಅದೇ 2021 ನೋಡಿದ್ರೆ ಜಸ್ಟ್ 86,000 crores ಮಾತ್ರನೇ ಪ್ರೊಡಕ್ಷನ್ ಇದ್ದಿದ್ದು. ಆದರೆ ಈಗ 110% ಇನ್ಕ್ರೀಸ್ ಆಗಿದೆ ಅಂತ ಡಿಫೆನ್ಸ್ ಮಿನಿಸ್ಟರ್ ಅವರು ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಆ ಪಾಸಿಟಿವ್ ಸೆಂಟಿಮೆಂಟಿಂದನೇ ಇವತ್ತು ಡಿಫೆನ್ಸ್ ಕಂಪನೀಸಲ್ಲಿ ನಮ್ಮ ಇನ್ವೆಸ್ಟರ್ಸ್ ಎಲ್ಲ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಆ ಕಾರಣದಿಂದನೇ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಇವತ್ತು ಈ ಥರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ನೆಕ್ಸ್ಟ್, BSE ಇವತ್ತಾದರೆ ನಿಯರ್ಲಿ 4%ವರೆಗೂ ಫಾಲ್ ಆಗಿದೆ. ಈ ಥರ ಫಾಲ್ ಆಗೋದಕ್ಕೆ ಮೇಯ್ನ್ ರೀಸನ್ ಏನು ಅಂತಂದರೆ ಈ ಕಂಪನಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ NSE ಈಗ IPOಗೆ ಬರ್ತಾ ಇದೆ, ಆ ಕಾರಣದಿಂದನೇ ಈ ಕಂಪನಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿರೋದು. ಫ್ರೆಂಡ್ಸ್, ಈಗ NSE IPO ಬಗ್ಗೆ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ. ಫೈನಲಿ NSE IPO ಇವಾಗ ಬರ್ತಾ ಇದೆ.
NSE ಸೆಬಿ ಹತ್ರ DRHP ನ ಫೈಲ್ ಮಾಡ್ತಾ ಇದ್ದಾರೆ. ಮತ್ತೆ ಈ NSE IPO ನಮ್ಮ ಇಂಡಿಯಾದಲ್ಲೇ ಅತಿ ದೊಡ್ಡ IPO ಆಗ್ತಾ ಇದೆ. ಯಾಕಂದ್ರೆ ಇವರು IPO ಮುಖಾಂತರ 30,000 ಕೋಟಿನ ರೈಸ್ ಮಾಡ್ತಾ ಇದ್ದಾರೆ. ಜೊತೆಗೆ ತುಂಬಾನೇ ಕಂಪನೀಸ್ ಎಲ್ಲ ಮುಂಚೆಯಿಂದ ಯಾರು ಹೋಲ್ಡ್ ಮಾಡ್ತಾ ಇದ್ರು ಅವರೆಲ್ಲ ಈಗ ಸೆಲ್ ಕೂಡ ಮಾಡ್ತಾ ಇದ್ದಾರೆ. SBI ಆದ್ರೆ ಸುಮಾರು 24.75 ಮಿಲಿಯನ್ ಶೇರ್ಸ್ನ ಸೆಲ್ ಮಾಡ್ತಾ ಇದ್ದಾರೆ, NSEಗೆ ಸಂಬಂಧಪಟ್ಟಿರೋ ಶೇರ್ಸು. ಅದಾದ್ಮೇಲೆ ಇನ್ನು ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ಶೇರ್ಸ್ನ ಸೆಲ್ ಮಾಡ್ತಾ ಇದ್ದಾರೆ ಅಂತ ನೀವಿಲ್ಲೇ ನೋಡ್ಬೋದು. ಮತ್ತೆ ಫ್ರೆಂಡ್ಸ್, ಈಗ ಇನ್ವೆಸ್ಟರ್ಸ್ಗೆಲ್ಲ ಒಂದು ಕನ್ಫ್ಯೂಷನ್ ಇರುತ್ತೆ. ಈಗ NSE IPOಗೆ ಬರ್ತಾ ಇದೆ ಅಂದರೆ BSE ಮೇಲೆ ಏನಾದರೂ ಇಂಪ್ಯಾಕ್ಟ್ ಇರುತ್ತಾ, BSE ಶೇರ್ಸ್ ಫಾಲ್ ಆಗೋ ಚಾನ್ಸಸ್ ಇದೆಯಾ ಅಂತ ಕಾಮನ್ ಆಗಿ ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ. ಅದಕ್ಕೂ ಕೂಡ ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. BSE ಆದರೆ ನಮ್ಮ ಇಂಡಿಯಾದಲ್ಲಿ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್, ಅದೇ NSE ಆದರೆ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಈಗ BSE ಮತ್ತು NSE ಇಬ್ರು ಒಂದೇ ಸೆಗ್ಮೆಂಟಲ್ಲೇ ವರ್ಕ್ ಮಾಡ್ತಾರೆ. ಜೊತೆಗೆ ಇವ್ರ ಮೇಜರ್ ರೆವಿನ್ಯೂಸ್ ಎಲ್ಲ ಯಾವ ಸೆಗ್ಮೆಂಟಿಂದ ಬರುತ್ತೆ ಅಂದರೆ ಡಿರೈವೇಟಿವ್ ಸೆಗ್ಮೆಂಟಿಂದನೇ ತುಂಬಾ ರೆವಿನ್ಯೂಸ್ನ ಇಬ್ರು ಜನರೇಟ್ ಮಾಡೋದು. ಮತ್ತು ಈ ಕ್ಯಾಶ್ ಮಾರ್ಕೆಟಲ್ಲಿ ನೋಡಿದ್ರೆ NSE ಅವ್ರ ಡಾಮಿನೆನ್ಸೇ ತುಂಬಾ ಜಾಸ್ತಿ ಇದೆ. ಈ FNO ಮಾರ್ಕೆಟಲ್ಲಿ ನೋಡಿದ್ರು NSE ಅವ್ರ ಡಾಮಿನೆನ್ಸೇ ತುಂಬಾ ಜಾಸ್ತಿ ಇದೆ. ಒಂದು ವೇಳೆ NSE ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆದಮೇಲೆ ಈ FNO ಸೆಗ್ಮೆಂಟಲ್ಲಿ ಇವ್ರಿಗೆ ಯಾವ ಥರ ಮಾರ್ಕೆಟ್ ಶೇರ್ನ ಗೈನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ NSE ಅವರೇನಾದರೂ ಕಮಿಂಗ್ ಟೈಮಲ್ಲೂ ಕೂಡ ಇನ್ನೂ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಶೇರ್ನ ಗೈನ್ ಮಾಡ್ತಾ ಇದ್ರೆ BSEಗೆ ಏನಕ್ಕೆ ಈ ಥರ ಹೈಯರ್ ವ್ಯಾಲ್ಯೂಯೇಷನ್ ಕೊಡಬೇಕು? ಪ್ರೆಸೆಂಟ್ ಈಗ BSE ನೋಡಿದ್ರೆ ಅರೌಂಡ್ 60 PE ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇದೆ. BSEಗೆ ಈ ಥರ ಹೈಯರ್ ವ್ಯಾಲ್ಯೂಯೇಷನ್ ಕೊಡೋದಕ್ಕೆ ಯಾವುದೇ ಥರ ರೀಸನ್ ಕಾಣ್ತಾ ಇಲ್ಲ ಅಂತ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಬೋದು. ಅದರಿಂದ BSE ಶೇರ್ ಪ್ರೈಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಪ್ರೆಸೆಂಟ್ ಈಗ ಮಾರ್ಕೆಟಲ್ಲೂ ಕೂಡ ಏನಾದರೂ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಬಿಲ್ಟ್ ಆದರೆ ಅವಾಗೂ ಕೂಡ BSEಯಲ್ಲಿ ತುಂಬಾ ಪ್ರಾಫಿಟ್ ಬುಕ್ಕಿಂಗ್ ನಡೀಬೋದು. ನೋಡೋಣ ಇವಾಗ NSE ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆದಮೇಲೆ ಯಾವ ವ್ಯಾಲ್ಯೂಷನ್ಸಲ್ಲಿ ಲಿಸ್ಟ್ ಆಗ್ತಾ ಇದ್ದಾರೆ, ಯಾವ ಪ್ರೈಸಲ್ಲಿ ನಮ್ಮ ಮಾರ್ಕೆಟ್ಗೆ ಬರ್ತಾ ಇದ್ದಾರೆ, ಮತ್ತು ಕಮಿಂಗ್ ಟೈಮಲ್ಲಿ ಈ FNO ಸೆಗ್ಮೆಂಟಲ್ಲಿ ಇದ್ದಾಗಿ ಇವರು ಯಾವ ಥರ ಮಾರ್ಕೆಟ್ ಶೇರ್ನ ಗೈನ್ ಮಾಡ್ತಾ ಇದ್ದಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಒಂದು 3 ಮಂತ್ಸ್ ಬ್ಯಾಕೇನೆ ಮೆನ್ಷನ್ ಮಾಡಿದ್ದೆ, ಈಗ NSE IPO ಈ ಥರ ಮಾರ್ಕೆಟ್ಗೆ ಬರ್ತಾ ಇದೆ ಅನ್ನೋ ಒಂದು ಟೈಮಲ್ಲೆಲ್ಲ FICI ಕಂಪನಿ ಆದರೆ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇತ್ತು ಅಂತ. ಮತ್ತು ಇವಾಗ ಕೂಡ ಈ NSE IPO ಬರ್ತಾ ಇದೆ ಅನ್ನೋ ಒಂದು ಕಾರಣದಿಂದ ಈ FICI ಕಂಪನಿ ಆದರೆ ಲಾಸ್ಟ್ 1 ಮಂತಲ್ಲಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಎಬವ್ 40% ರ್ಯಾಲಿ ಆಗಿದೆ. ಯಾಕಂದರೆ ಈ FICI ಕಂಪನಿ NSE ಕಂಪನಿಯಲ್ಲಿ ತುಂಬಾ ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದನೇ ಈ ಥರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ನೆಕ್ಸ್ಟ್, ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್. ಈ ಕಂಪನಿ ಆದರೆ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ಸಡನ್ ಆಗಿ ನಿಯರ್ಲಿ 8% ಫಾಲ್ ಆಗಿದೆ. ಏನಕ್ಕೆ ಈ ಥರ ಸಡನ್ ಆಗಿ ಈ ಕಂಪನಿ ಫಾಲ್ ಆಗಿದೆ ಅಂತ ನೋಡಿದ್ರೆ ಈ ಕಂಪನಿ ಮ್ಯಾನೇಜ್ಮೆಂಟಿಂದ ಸ್ವಲ್ಪ ನೆಗೆಟಿವ್ ಡೇಟಾ ಅಪ್ಡೇಟ್ ಆಗಿದೆ. ಆ ಕಾರಣದಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ 80% ರೆವಿನ್ಯೂ ಕಾಂಟ್ರಿಬ್ಯೂಷನ್ ಎಲ್ಲ ಈ JLR ಬಿಸ್ನೆಸ್ಸಿಂದನೇ ಬರುತ್ತೆ. ಇದು ಎಲ್ಲರಿಗೂ ಗೊತ್ತಾ ಇದೆ. ಇವತ್ತು ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ FY27ನ ಔಟ್ಲುಕ್ ಕೊಟ್ಟಿದ್ದಾರೆ. ಅದರಲ್ಲಿ ರೆವಿನ್ಯೂ ಗೈಡೆನ್ಸ್ ನೋಡಿದ್ರೆ ಡೀಸೆಂಟಾಗೇ ಇದೆ, ಆದರೆ ಮಾರ್ಜಿನ್ಸ್ ಔಟ್ಲುಕ್ನ ಕಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಶೇರ್ ಪ್ರೈಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮಾರ್ಜಿನ್ಸ್ ಆದರೆ 4% ಮಾತ್ರನೇ ಕೊಟ್ಟಿರೋದು. ಮುಂಚೆ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಅಂದರೆ ಈಗ ಕಮ್ಮಿಂಗ್ ಟೈಮಲ್ಲಿ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದ್ರ ಜೊತೆಗೆ ಮಾರ್ಜಿನ್ಸ್ ಕೂಡ ಇವರು ಇಂಪ್ರೂವ್ ಮಾಡ್ಕೊತಾರೆ ಅಂತ ಮಾರ್ಕೆಟ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಆದರೆ ಇವರು ಮಾರ್ಜಿನ್ಸ್ನೇ ಕಟ್ ಮಾಡಾಕಿದ್ದಾರೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾಳೆ ಹೊಸ ಮಾರ್ಕೆಟ್ ನ್ಯೂಸಲ್ಲಿ ಸಿಗೋಣ. ಥ್ಯಾಂಕ್ ಯು.